ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದಿಷ್ಟು ಗಣಿತ ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ಕೊತ ಹೋಗ್ತಿರ್ತೀನಿ. ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ದೀನಿ. ಎಲ್ಲೋ ಪ್ಲೇ ಲಿಸ್ಟ್ ಒಳಗೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಏನಾಗ್ತಪ್ಪ ಅಂತಾಗ ತಮಗೆ ಸೀರಿಯಲ್ ಆಗಿ ಸಿಗ್ತಾವೆ. ಹಾಗಾದ್ರೆ ಇಲ್ಲಿ ಕ್ವಶನ್ಸ್ಗಳು ಯಾವ ಥರ ಇದ್ದಪ್ಪ ಅಂತ ನೋಡ್ಕೊತ ಬಂದಾಗ 18 × 42 ಇದರ ಗುಣಲಬ್ಧ ಏನು ಅಂತ ಪ್ರಶ್ನೆ ಇದೆ. ಗುಣಲಬ್ಧ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಿದೆ, ಸಿಂಪಲ್ ಆಗಿ ಗುಣಿಸ್ಬೇಕು ಅನ್ನೋದು. ಈಗ 42 ಇದು ಮೇಲೆ ಈ ಥರ ಬರ್ಕೋಬೇಕು. 42 ಇಂಟು ಡೈರೆಕ್ಟ್ 18 ಮಗ್ಗಿನಂತರೂ ನಾರ್ಮಲ್ ಆಗಿ ಬರ್ತಿರ್ತಿರ್ತಾವೆ ಎಲ್ಲರಿಗೆ. ನೀವು ಡೈರೆಕ್ಟ್ ಆಗಿ 18 ಮಗ್ಗಿಲೇ ಮಾಡ್ಕೋಬಹುದು. 18 ಹೇಳೆ ಎಷ್ಟಪ್ಪ ಅಂದಾಗ 36, ಕೊನೆಗೆ 6 ಇರಬೇಕು. ಇಲ್ಲಿ ಕೊನೆಗೆ 7 ಐತಿ, ಇದು ಆಪ್ಷನ್ಸ್ ಅಂತೂ ಆಗಲ್ಲ, ಎಲ್ಲ ಕಡೆ 6 ಐತಿ. 18 72 72 ಒಂದು 3 ಕೂಡಿಸಿದಾಗ ಎಷ್ಟಾಗ್ತದಪ್ಪ ಅಂದರೆ 72 ಒಂದು 3 ಕೂಡಿಸಿದಾಗ 75 ಆಗ್ತದೆ, 756. ಹೀಗಾಗಿ 756 ಆಪ್ಷನ್ಸ್ ಎಲ್ಲದಪ್ಪ ಅಂದಾಗ ಆಪ್ಷನ್ಸ್ ಡಿ ಒಳಗಡೆ ಐತಿ. ಡಿ ಇದಕ್ಕೆ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದೆ. ಭಾಳ ಸಿಂಪಲ್ ಆಗಿ ಇದೊಂದು ಲೆಕ್ಕ ಆಯಿತು. ಇನ್ನು ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದ್ರೆ ಈ ಥರ ಮೊದಲು ಭಾಳ ಸಿಂಪಲ್ ಆಗಿ ಇವೆಲ್ಲ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು, ಅವಾಗೆಲ್ಲ ಭಾಳ ಸಿಂಪಲ್ ಆಗಿ ಈ ಥರ ಕ್ವಶನ್ಸ್ನ ಕೇಳ್ತಿದ್ರು. ಈ ಸಲ ಒಂದಿಷ್ಟು ಕ್ವಶನ್ಸ್ಗಳು ಇನ್ನು ನೆಕ್ಸ್ಟ್ ಕ್ವಶನ್ಸ್ಗಳಿದಾವೆ. ಹಿಂದಿನ ಪ್ರಶ್ನೆ ಪತ್ರಿಕೆಗಳು ನೋಡ್ಕೊಡ್ರಿ. ಡಿಫ್ರೆಂಟ್ ಕ್ವಶನ್ಸ್ಗಳನ್ನು ಏನು ಮಾಡ್ತಿರ್ತಾನಪ್ಪ ಅಂದ್ರೆ ಕೇಳ್ತಿರ್ತಾನೆ. ಅವೆಲ್ಲವೂ ಸಿಂಪಲ್ ವೇದಾಗ ಹೇಳ್ತಿರ್ತಾನೆ. 98,000ವನ್ನು ಸಂಖ್ಯಾ ಸೂಚಕದಲ್ಲಿ ಬರೆದಿದೆ. ಅವ್ರು ಹೇಳ್ಯಾರ 98,000, ಇಲ್ಲಿ ಬರೀ 98 ಐತಿ, ಇಲ್ಲಿ 9,800 ಐತಿ, ಇಲ್ಲಿ 980 ಐತಿ. ಹೌದಾ? 98,000 ಅಂದಾಗ ಆಪ್ಷನ್ಸ್ ಎಲ್ಲೈತಿಪ್ಪ ಅಂದಾಗ ಬಿದಾಗ ಐತಿ. ಅಂದ್ರೆ ಹೊಸ ಸಂಖ್ಯಾ ಜ್ಞಾನ ಐತೆ ಇಲ್ಲೋ ಅಂತೇಳಿ ಚೆಕ್ ಮಾಡೋ ಸಲುವಾಗಿ ಇಂಥ ಸಿಂಪಲ್ ಕ್ವಶನ್ಸ್ನು ಕೂಡ ಒಮ್ಮೆ ಕೇಳ್ತಿರ್ತಿರ್ತಾನೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ನೋಡಿದಾಗ, ಒಂದು ನೋಟ್ ಪುಸ್ತಕದ ಬೆಲೆ 16 ರೂಪಾಯಿ 80 ಪೈಸೆ ಆದರೆ 12 ನೋಟ್ ಪುಸ್ತಕಗಳ ಬೆಲೆ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟಾರ. ಒಂದು ನೋಟ್ ಬುಕ್ಕಿಗೆ ಎಷ್ಟು ಆಗುತ್ತಾ 16 ರೂಪಾಯಿ 80 ಪೈಸೆ ಐತಿ. 16 ರೂಪಾಯಿ 80 ಪೈಸೆ ಐತಿ ಅಂತ 12 ನೋಟ್ ಬುಕ್ ತೊಗೊಂಡಪ್ಪ ಅಂದಾಗ ಅದ್ರ ಬೆಲೆ ಎಷ್ಟಾಗ್ತದ? ಇಂಟು ಏನು ಮಾಡಬೇಕಪ್ಪ ಅಂತ ಅಂದಾಗ 12ರಲ್ಲೇ ನೀವು ಮಲ್ಟಿಪ್ಲಿಕೇಷನ್ಸ್ನ ಮಾಡಬೇಕು. ನೋಡ್ರಿ, 12 0 0, 12 8 ಎಷ್ಟಪ್ಪ ಅಂತಂದಾಗ 12 8 96 ಅಂತ ಕರಿತೀರಿ. 96. ಇಲ್ಲಿ ಲಾಸ್ಟಿಗೆ 6 0 ಇರಬೇಕು. ಇಲ್ಲಿ 8 0 ಐತಿ, ಇಲ್ಲಿ 8 0 ಐತಿ. ಎರಡು ಆಪ್ಷನ್ಸ್ಗಳನ್ನ ಈಸಿಯಾಗಿ ಕೊಡೋದಾಕಿದ್ದೀವಿ. ಇನ್ನು ನೆಕ್ಸ್ಟ್ 12 6 72 ಇಲ್ಲಿ ಒಂದು 9 ಐತೆ. 72ಕ್ಕೆ ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂತಂದಾಗ 8 ಸೇರಿಸಿದ್ರೆ ಎಷ್ಟಾಗ್ತದೆ? 72ಕ್ಕೆ 8 ಸೇರಿಸಿದ್ರೆ 80 ಆಗ್ತದೆ. ಮ್ಯಾಗ ಇಲ್ಲಿ ಒಂದು ಜಾಸ್ತಿ ಆಗ್ತದೆ, 9 ಐತಿ ಇಲ್ಲಿ. ಅವಾಗ ಇದು ಏಟಾಗ್ತೈತಿ? 81 ಆಗ್ತದೆ. ಹೌದಾ? 81. ನೆಕ್ಸ್ಟ್ 12 1 12, 12 1 8 ಎಷ್ಟಪ್ಪ ಅಂತಂದಾಗ 20 ಆಗ್ತದೆ. ಇಲ್ಲಿ 2 ಸ್ಥಾನಗಳ ಬಿಟ್ಟು ಏನಿದೆಪ್ಪ ಅಂದಾಗ ಪಾಯಿಂಟ್ ಐತಿ. ನೀನು ಬಂದಂಥ ಆನ್ಸರ್ಗೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಪ್ಪ ಅಂದಾಗ 201 ರೂಪಾಯಿ ಮ್ಯಾಗಿಂದು 60 ಪೈಸೆ ಆಗ್ತದೆ. ಹೀಗಾಗಿ ಇದು ಆಪ್ಷನ್ಸ್ ಎಲ್ಲದಪ್ಪ ಅಂದಾಗ ಆಪ್ಷನ್ಸ್ ಎದಾಗೈತಿ. ದಶಮಾಂಶ ಗುಣಾಕಾರ ಒಳಗಡೆ ಎಷ್ಟು ಸಂಖ್ಯೆ ಸ್ಥಾನ ಬಿಟ್ಟು ಪಾಯಿಂಟ್ ಇರ್ತದೋ ಅಷ್ಟೇ ಸ್ಥಾನ ಬಿಟ್ಟು ಸಂಖ್ಯೆಯಲ್ಲಿ ನೀನು ಏನು ಮಾಡಬೇಕಪ್ಪ ಅಂದಾಗ ಪಾಯಿಂಟ್ನ ಕೊಡ್ಬೇಕಾಗ್ತದ. ಓಕೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಪ್ರಶ್ನೆ ಈ ಥರ ಐತಿ. 6,000 ಗ್ರಾಮ್ಗಳಿಗೆ ಡ್ಯಾಶ್ ಗ್ರಾಮ್ಗಳು ಅಂತೇಳಿ. ಅಂದರೆ 6,000 ಗ್ರಾಮ್ಗಳಿಗೆ ಡ್ಯಾಶ್ ಕಿಲೋಗ್ರಾಮ ಅನ್ನಂಗದು. ನೋಡ್ರಿ, 60 ಕಿಲೋಗ್ರಾಮ 600, ನೋಡ್ರಿ 6,000 ಗ್ರಾಮ್ ಐತಿ. 60 ಕಿಲೋಗ್ರಾಮ್ ಅಲ್ಲ, 600 ಕಿಲೋಗ್ರಾಮ್ ಅಲ್ಲ, ಅರ್ಧ ಕಿಲೋಗ್ರಾಮ್ ಅಲ್ಲ, 6 ಕಿಲೋಗ್ರಾಮ್. ನೋಡ್ರಿ, 6 ಕಿಲೋ, 1 ಕಿಲೋ ಅಂದಾಗ 1000 ಗ್ರಾಮ್ ಅಂತ ಕೈತೀವಿ. ಹಾಗಾದ್ರೆ 6 ಕಿಲೋ ಅಂದಾಗ 6,000 ಗ್ರಾಮ್ ಆಕೈತಿಲ್ಲ. ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದಿದ್ದಕ್ಕೆ ಸರಿ ಉತ್ತರ ಆಗ್ತದೆ. ಇಂಥವೆಲ್ಲ ನೇರವಾದ ಪ್ರಶ್ನೆಗಳನ್ನು ನೀವು ಎಲ್ಲಿ ಲೆಕ್ಕ ಮಾಡೋದ್ರಲ್ಲ ಏನೂ ಇರೋಂಗಿಲ್ಲ. ಸ್ವಲ್ಪ ಐಡಿಯಾ ಇತ್ತಪ್ಪ ಅಂತ ಸಾಕು ಆನ್ಸರ್ನ ಮಾಡ್ಬೋದು. ನೋಡ್ರಿ, ಒಬ್ಬ ಕೂಲಿಕಾರನು ಒಂದು ದಿನಕ್ಕೆ ಎಷ್ಟು ರೂಪಾಯಿ ಗಳಿಸ್ತಾನಂತ? 450 ರೂಪಾಯಿ ಸಂಪಾದಿಸಿದರೆ ಅವನ ಒಂದು ವಾರದ ಸಂಪಾದನೆ ಎಷ್ಟು ಅಂತೆ? ಒಂದು ದಿನಕ್ಕೆ 450 ರೂಪಾಯಿ ಸಂಪಾದನೆ ಮಾಡ್ತಾನೆ. ಒಂದು ವಾರ ಅಂದಾಗ ಎಷ್ಟು? 7 ದಿನ. ಇಂಟು 7ರಲ್ಲೇ ಇದಕ್ಕೆ ಮಲ್ಟಿಪ್ಲಿಕೇಷನ್ಸ್ನ ಮಾಡಬೇಕು. 7 0 0, 7 5 ಎಷ್ಟಪ್ಪ ಅಂದಾಗ 35. ನೆಕ್ಸ್ಟ್ 7 4 28, 28 ಒಂದು 3 ಕೂಡಿಸಿದ್ರೆ ಎಷ್ಟಪ್ಪ ಅಂದಾಗ 31. 3,150 ರೂಪಾಯಿ ಆತಂದ ಒಂದು ವಾರದ ಸಂಪಾದನೆ ಆಗ್ತದೆ. ಹೀಗಾಗಿ ಆಪ್ಷನ್ಸ್ ಎ ಇದಕ್ಕೆ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದೆ. ಈ ಥರ ಸಿಂಪಲ್ದಾಗ ನೀವು ಅರ್ಥ ಮಾಡ್ಕೊಂಡು ಬಿಡಿಸ್ಕೋಬಹುದು. ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತೇಳಿ ನೋಡ್ಕೊತ ಬಂದಾಗ, ಆಯತಗನವು ಡ್ಯಾಶ್ ಮುಖಗಳನ್ನು ಹೊಂದಿರುತ್ತದೆ. ಈ ಆಯತಗನಕ ಇದನ್ನು ಸಾಕಷ್ಟು ಬಾರಿ ಕ್ವಶನ್ಸ್ನ ಕೇಳ್ತಾರೆ. ಆಯತಗನಕ್ಕೆ ಎಷ್ಟು ಮುಖಗಳನ್ನು ಹೊಂದಿದೆಪ್ಪ ಅಂತಂದಾಗ 6 ಮುಖಗಳನ್ನು ಹೊಂದಿದೆ. ಹಾಗಾದರೆ ನಿಮ್ಗೆ ಆಯತಗನವು ಎಷ್ಟು ಶೃಂಗಗಳನ್ನು ಹೊಂದಿದೆಯಪ್ಪ ಅಂದಾಗ 8 ಶೃಂಗಗಳನ್ನು ಹೊಂದಿದೆ. ಶೃಂಗ 6 ಮುಖಗಳನ್ನು ಹೊಂದಿದೆ. 6 ಮುಖಗಳನ್ನು ಹೊಂದಿದೆ, 8 ಶೃಂಗಗಳನ್ನು ಹೊಂದಿದೆ, 12 ಅಂಚುಗಳನ್ನು ಹೊಂದಿದೆ.
ಇವಕ್ಕನ್ನ ಫಿಕ್ಸ್ ನೆನಪಿಡಬೇಕು. ಚೌಕಗನ ಆಗಲಿ ಆಯತಗನ ಆಗಲಿ ಇಷ್ಟೇ ಹೊಂದಿದ್ದಾವೆ. 6 ಮುಖಗಳು, 8 ಶೃಂಗಗಳು, 12 ಅಂಚುಗಳು. ಇಷ್ಟು ನೆನಪಿಟ್ರೆ ಸಾಕು. ಒಂದೇನಾದರೂ ಕ್ವಶನ್ಸ್ ಬರ್ತಪ್ಪ, ಶೃಂಗ ಕೇಳಿದ್ನಂದ್ರೆ 8 ಹಾಕ್ರಿ, ಮುಖ ಕೇಳಿದ್ನಂದ್ರೆ 6 ಹಾಕ್ರಿ. ಇಲ್ಲಿ ಕೇಳಿದ್ದು ಮುಖಗಳನ್ನು ಕೇಳಿದಾನ, ಹೀಗಾಗಿ 6 ಸರಿ ಉತ್ತರ ಆಗ್ತದ. ನೆಕ್ಸ್ಟ್ ಈ ಕ್ವಶನ್ಸ್ ನಾನು ಯಾವ ಥರ ಬಿಡಿಸ್ಕೋಬೇಕಪ್ಪ ಅಂದಾಗ, ಸರ ಇಲ್ಲಿ ಫುಲ್ಲ ಇಲ್ಲಿ ಏನಾಗಿದೆಪ್ಪ ಅಂದ್ರೆ ಮೈನಸ್ ಇರಬೇಕು. ಇವು 2 ಸಂಖ್ಯೆಗಳನ್ನು ಏನು ಮಾಡಬೇಕಪ್ಪ ಅಂದರೆ ಅಡಿಷನ್ನ ಮಾಡಬೇಕು. ಇದನ್ನ ಏನು ಮಾಡಬೇಕಪ್ಪ ಅಂದಾಗ ಮೈನಸ್ನ ಮಾಡಬೇಕು. ಯಾವ ಥರಪ್ಪ ಅಂದಾಗ ಇಲ್ಲಿ ನೋಡ್ರಿ 54,398 ಐತಿ. ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂದ್ರೆ 24,881ನ ಏನು ಮಾಡಬೇಕಪ್ಪ ಅಂದ್ರೆ ಮೊದಲು ಕೂಡಿಸ್ಕೋಬೇಕು. ಇದನ್ನ ಅಡಿಷನ್ನ ಮಾಡಿರಿ. 8 1 ಎಷ್ಟಪ್ಪ ಅಂದಾಗ 9, 9 1 8, ಇದು ಎಷ್ಟಾಯ್ತಪ್ಪ ಅಂದ್ರೆ 17 ಆಯ್ತದ. 8 1 3 1 4 ಇದು 12 ಆಗ್ತದೆ. 8 4 12 ಆಗ್ತದೆ. 4 4 8 1 9 ಆಗ್ತದೆ. 5 2 7 ಆಗ್ತದೆ. 79,279 ಕೂಡಿಸ್ದಾಗ ಬಂತು. ಇಲ್ಲಿ ಮೈನಸ್ನ ಮಾಡ್ಬೇಕು. ಇದನ್ನು ಎಷ್ಟು 39,878ನ ಮೈನಸ್ನ ಮಾಡಿರಿ. 9ರಾಗ 8 ಕಳೆದ್ರೆ 1, ಲಾಸ್ಟಿಗೆ 1 ಅಂತೂ ಇರಬೇಕು. 1 ಇರುವಂಥ ಆಪ್ಷನ್ಸ್ ಇದು ಒಂದೇ ಐತಿ. ನೆಕ್ಸ್ಟ್ ಮುಗಿತಿದೆ ಆನ್ಸರ್ ಆಗಿರ್ತೈತೆ. ಮುಂದೆ ಮಾಡೋ ಅವಶ್ಯಕತೆಯೇ ಇರಂಗಿಲ್ಲ. 9ರಾಗ 8 ಕಳೆದ್ರೆ 1, ಲಾಸ್ಟಿಗೆ ಯಾವುದೇ ಆಪ್ಷನ್ಸ್ನಾಗ ಒಂದಿಲ್ಲ. ಬೇಕಾದ್ರೆ ಚೆಕ್ ಮಾಡ್ಕೊತ ಬರೋಣ್ರಿ. 7ರಾಗ 7 ಕಳೆದಪ್ಪ ಅಂದ್ರೆ 0, ಹೌದಾ. 0 1 ಇರಬೇಕು. 0 1 ಯಾವುದೇ ಆಪ್ಷನ್ಸ್ನಾಗಿಲ್ಲ. ಇಲ್ಲಿ 1 0 ಐತಿ, ಇದು ಅಂತೂ ಅಲ್ಲ. ಇದು 5 ಐತಿ, 0 ಐತಿ, 0 1 ಐತಲ್ಲ. ಈಗ ನೆಕ್ಸ್ಟ್ 12ರಾಗ 8 ಕಳೆದ್ರೆ ಎಷ್ಟಪ್ಪ ಅಂತಂದಾಗ 4. ನೆಕ್ಸ್ಟ್ 9 1 10 ಆಯಿತು. ಹಾಗಾದರೆ ಇಲ್ಲಿ ಏನೈತಿ 19ರಾಗ 10 ಕಳೆದ ಇಲ್ಲಿ ಎಷ್ಟು ಬರ್ತದೆ 9 ಬರ್ತೈತೆ. ನೆಕ್ಸ್ಟ್ 3 1 4 ಐತಿ. 7 4 ಕಳೆದ್ರೆ ಇದು ಎಷ್ಟು ಬರ್ತದೆ 3 ಬರ್ತದೆ. ಕ್ಲಿಯರ್ ಬರ್ತೈತೆ. ಹಾಗಾಗಿ ಇದಕ್ಕೆ ನೀವು ಮಾಡಬೇಕಾಗಿದ್ದು ಇಷ್ಟೇ. ಕೊನೆಯ ಅಂಕೆಗಳು ನೋಡಿ ನೀವು ಆನ್ಸರ್ನ ಹಾಕಿಬಿಡ್ಬೋದು ಅಷ್ಟೇ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತೇಳಿ ನೋಡ್ಕೊತ ಬಂದಾಗ ಇಲ್ಲಿ ಒಂದು ಪ್ರಶ್ನೆ ಕೊಟ್ಟಾರ. ಏನು ಕೊಟ್ಟಿದ್ದಾರಪ್ಪ ಅಂತಂದಾಗ 3 ರೆಕ್ಕೆಗಳಿರುವಂಥ ಪ್ಯಾನ್ನಲ್ಲಿ ಉಂಟಾಗಿರುವಂಥ ಕೋನ ಯಾವುದು? 3 ರೆಕ್ಕೆಗಳಲ್ಲಿ ಉಂಟಾಗಿರುವಂಥ ಪ್ಯಾನ್ ಯಾವುದಕ್ಕೆ ಉದಾಹರಣೆ ಆಗ್ತದೆ ಅಂತ ಕೇಳಿದಾಗ ಇಲ್ಲಿ ಲಂಬ ಕೋನ ಅಂತೂ ಆಗಕ್ಕೆ ಸಾಧ್ಯ ಇಲ್ಲ, ಸರಳ ಕೋನ ಅಂತೂ ಅಲ್ಲ, ಲಘು ಕೋನ ಅಲ್ಲ. ಇದನ್ನು ವಿಶಾಲ ಕೋನಕ್ಕೆ ನೀವು ರೈಟ್ ಆನ್ಸರ್ನ ಹಾಕ್ರಿ. 3 ಪ್ಯಾನ್ಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಕೋನಗಳು ಏನಾಗಿರ್ತಪ್ಪ ಅಂದ್ರೆ ಈ ಥರ ಇರೋದ್ರಿಂದ ಸ್ವಲ್ಪ ವಿಶಾಲ ಕೋನದಲ್ಲಿ ಅವು ಏನಾಗ್ತವಪ್ಪ ಅಂದ್ರೆ ಕಾಣಿಸ್ತವೆ. 45 ಡಿಗ್ರಿಗಿಂತ ಜಾಸ್ತಿ ಇರ್ತವೆ. 90 ಡಿಗ್ರಿಗಿಂತ ಏನಾಗಿರ್ತವೆ ಸ್ವಲ್ಪ ಜಾಸ್ತಿ ಆಗಿರ್ತವೆ. 180 ಡಿಗ್ರಿಗಿಂತ ಅವು ಕಡಿಮೆ ಆಗಿರ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಯಾವ ಸಂಖ್ಯೆಯು ಎಲ್ಲ ಸಂಖ್ಯೆಯ ಅಪವರ್ತನ ಆಗಿದೆ ಅಂತೆ. ಇದು ನೋಡ್ರಿ ಎಷ್ಟೇ ಸಲ ರಿಪೀಟೆಡ್ ಕ್ವಶನ್ಸ್ ಇದು. ಯಾಕಂದ್ರೆ ಪ್ರತಿಯೊಂದು ಕ್ವಶನ್ ಬರೆದಾಗ ಈ ಕ್ವಶನ್ಸು ಏನಾಗಿದೆಪ್ಪ ರಿಪೀಟ್ ಆಗಿದೆ ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸೇ. ಯಾವ ಸಂಖ್ಯೆಯು ಎಲ್ಲ ಸಂಖ್ಯೆಯ ಅಪವರ್ತನ ಆಗಿದೆಯಪ್ಪ ಅಂದಾಗ 1 ಅನ್ನೋದು ಎಲ್ಲ ಸಂಖ್ಯೆಯ ಅಪವರ್ತನ. ಅತ್ಯಂತ ಕನಿಷ್ಠ ಅಪವರ್ತನ ಅಂತ ಕೇಳಿದ್ರು ಕೂಡ 1 ಅಂತೇಳಿ ನೀವು ಆನ್ಸರ್ನ ಹಾಕಿ ಬರ್ಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಈ ಥರ ತೂಕ ಗ್ರಾಮದ ಮೇಲೆ ಒಂದು ಸಿಂಪಲ್ ಪ್ರಶ್ನೆ. 1 ಕ್ವಿಂಟಾಲ್ = ಡ್ಯಾಶ್ ಕಿಲೋಗ್ರಾಮ್ ಅಂತೇಳಿ. ನಾವು ಏನಾದರೂ ವ್ಯಾಪಾರಕ್ಕೆ ಹೋಗಿರ್ತಿರ್ತೀರಿ, ಅಲ್ಲಿ 1 ಕ್ವಿಂಟಾಲ್ ಅಂದರೆ ಎಷ್ಟು ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ. 1 ಕ್ವಿಂಟಾಲ್ ಅಂದರೆ 100 ಕಿಲೋ. ಎಷ್ಟು ರೀ? 1 ಕ್ವಿಂಟಾಲ್ ಅಂದರೆ ಎಷ್ಟಾಗಿರ್ತದಪ್ಪ ಅಂದಾಗ 100 ಕಿಲೋ ಅಂತೇಳಿ ಕರಿತವೆ. ಇಷ್ಟೊಂದು ಹೇಳ್ತಿರ್ತೀವಿ, ನಿಮ್ಮ ತೊಗರಿ ಎಷ್ಟಾಯ್ತು ರೀ, ಎಷ್ಟು ಕ್ವಿಂಟಲ್ ಆಯಿತು, ಮೆಕ್ಕೆಜೋಳ ಎಷ್ಟಾಯ್ತಪ್ಪ ಅಂದಾಗ ನಮ್ದೊಂದು 20 ಕ್ವಿಂಟಲ್ ಆಯ್ತು ರೀ, 15 ಕ್ವಿಂಟಲ್ ಆಯ್ತು ರೀ, ಅಥವಾ 40 ಕ್ವಿಂಟಲ್ ಆಯ್ತು ರೀ, ಹಿಂಗೆ ಅಂತಿರ್ತಿರ್ತಾರೆ ರೈತರು. ಹಾಗಾದರೆ 1 ಕ್ವಿಂಟಾಲ್ ಅಂದಾಗ 100 ಕಿಲೋ ನೆನಪಿರ್ಬೇಕು. ಅದೇ 1 ಟನ್ ಅಂದರೆ 1000 kg. ನಾವು ಕಬ್ಬು ನಿಮ್ದು ಎಷ್ಟು ಟನ್ ಆಯ್ತು ರೀ ಕಬ್ಬು ಅಂತೀವಿ, ದೊಡ್ಡ ಮಾನಗಳಲ್ಲಿ ಟನ್ನದಲ್ಲಿ ಹೇಳ್ತವೆ. ಇದು ಕಬ್ಬಿನ ಎಷ್ಟು ಟನ್ ಬಂತು ರೀ ಈ ಹೇಳ್ತಿರ್ತಾವೆ. ಅಲ್ಲಿ ಎಷ್ಟು ಕಿಲೋ ಬಂತು ರೀ ಅಂತ ಹೇಳಲ್ಲ. ಅವು ಎಲ್ಲ ಟನ್ಗಳಲ್ಲೇ ನಾವೇನು ಮಾಡ್ತೇವಪ್ಪ ಅಂದಾಗ ವ್ಯಾಪಾರಗಳನ್ನು ಮಾಡ್ತೇವೆ. ಈಗ 18 ಲೀಟರ್ 500 ಮಿಲಿ ಲೀಟರ್ನಿಂದ 6 ಲೀಟರ್ 750 ಲೀಟರ್ನ ಕಳೆದಾಗ ಬರುವ ಮೊತ್ತ ಏನು ಅಂತ ಕ್ವಶನ್ಸ್ನ ಕೇಳ್ಯಾರ. ಇಲ್ಲಿ ನೋಡ್ರಿ 18 ಲೀಟರ್ 500 ಮಿಲಿ ಲೀಟರ್ ಅದ್ರಾಗ ಎಷ್ಟು ಕಳಿಬೇಕಂತ 6 ಲೀಟರ್ 750 ಮಿಲಿ ಲೀಟರ್ನ ಕಳಿಬೇಕಂತ ಹೇಳ್ಯಾರ. ಕಳೀರಿ, ಸೇಮ್ ಕಳಿ ಲೆಕ್ಕ ಮಾಡ್ದಂಗೆ ಮಾಡಿ. 0 0 10ರಾಗ 5 ಕಳೆದಾಗ 5. ನೆಕ್ಸ್ಟ್ 7 1 8 ಆಯಿತು, ಹೌದಾ. 15ರಾಗ ಇಲ್ಲಿ 8ನ ಕಳಿಬೇಕು. 15ರಾಗ 8ನ ಕಳೆದ್ಬಿಟ್ರಪ್ಪ ಅಂತಂದಾಗ ಮ್ಯಾಗಿಂದ 5 ಈ ಕಡೆ ಈ ಕೆಳಗೆ 7 1 8 ಇರ್ತದೆ. ಇನ್ನು 3 ಕಳೆದ್ಬಿಟ್ಟಪ್ಪ ಅಂದ್ರೆ ಇಲ್ಲಿ 7 ಉಳಿತೈತೆ, 7 ಉಳಿತದೆ, ಹೌದಾ. ಒಂದು ಕೈಲಾನ ಈ ಕಡೆ 15 ಅಂದಿರ್ತಿರಲ್ಲ ಈ ಸೈಡ್ನ ಕಳಿಸ್ಕೋಬೇಕು. ಕಳಿಸ್ಕೊಂಡಾಗ ಇಲ್ಲಿ ನೋಡ್ರಿ 6 1 7 ಆಯಿತು. 8ರಾಗ 7 ಕಳೆದಾಗ 1 1ಕ್ಕೆ 1 11 ಲೀಟರ್ 750 ಮಿಲಿ ಲೀಟರ್. ಇದಕ್ಕೇನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದೆ. ಇಲ್ಲಿ 250 ಐತಿ, ಇಲ್ಲಿ 500 ಐತಿ. 500 ಅಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಇದೆ ನೋಡ್ರಿ ಆಪ್ಷನ್ಸ್ ಎದಾಗ ಎ. ಇದಕ್ಕೇನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದೆ 11 ಲೀಟರ್ 750 ಮಿಲಿ ಲೀಟರ್. ನೆಕ್ಸ್ಟ್ 1 ಡೆಸಿಲೀಟರ್ = ಡ್ಯಾಶ್ ಲೀಟರ್ ಅಂತಿದೆ, ಹೌದಾ. 1 ಡೆಸಿಲೀಟರ್ = ಡ್ಯಾಶ್ ಲೀಟರ್. ಇದಕ್ಕೆ
ಈಗ ನಿಮ್ಗೆ ತೂಕ ಮತ್ತು ಏನಿದೆಪ್ಪ ಅಂತಂದ್ರೆ ಗಾತ್ರ ಇದೊಂದು ಪಾಠ ಇದೆಯಲ್ಲ, ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಒಂದು ಡೆಸಿಲೀಟರ್ ಈಸ್ಕೊಲ್ ಟು ಡ್ಯಾಶ್ ಲೀಟರ್ ಅಂದಾಗ 10ನೇ 1 ಭಾಗ ಅಂತ ಕೊಟ್ಟಿದ್ದಾರೆ. ಹಾಗಾದರೆ 10ನೇ 1 ಭಾಗ ಅಂದರೆ 1/10 ಲೀಟರ್ಗೆ ಸಮ ಆಗ್ತದೆ. 1 ಡೆಸಿಲೀಟರ್ ಈಸ್ಕೊಲ್ ಟು ಡ್ಯಾಶ್ ಲೀಟರ್ಗೆ ಸಮ ಅಂದಾಗ 10ನೇ 1. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ಸ್ ಏನಿದೆಪ್ಪ ಅಂತಾಗ 5505 ಇದೆ, ಹೌದಾ? ಇದನ್ನು ಡಿವೈಡೆಡ್ ಬೈ 5ರ ಭಾಗಲಬ್ಧ ಎಷ್ಟು ಅಂತ ಬರ್ತದೆ. ಡಿವೈಡೆಡ್ ಬೈ ಮಾಡಿದಾಗ ಎಷ್ಟು ಬರ್ತೈತೆ ನೋಡಿರಿ, 5505 ಐತಿ, ಡಿವೈಡೆಡ್ ಬೈ 5, ಹೌದಾ? ಡಿವೈಡೆಡ್ ಬೈ 5 ಮಾಡಿರಿ ಅಂತ ಹೇಳ್ತಾರೆ. ನೋಡಿರಿ, 5 1 5, 5ರಾಗ 5 0, ನೆಕ್ಸ್ಟ್ 5 ಇರ್ತದೆ, ಮತ್ತು 5 1 5, 5ರಾಗ 5 ಹೋದ 0, ನೆಕ್ಸ್ಟ್ ಇಲ್ಲಿ 0ನ ಇಲ್ಲಿ ಇಳಿಸ್ಕೊಂಡೇವಿ. 0ನ ಇಲ್ಲಿ ಇಳಿಸ್ಕೊಂಡಪ್ಪ ಅಂದಾಗ ಇಲ್ಲಿ 0ನ ಎಡಿಷನ್ನ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಈ 5ನ್ನ ಇಲ್ಲಿ ಇಳಿಸ್ಕೊಂಡಾಗ ಮತ್ತು 5 1 5, 5ರಾಗ 5 ಹೋದ್ರೆ 0. ಹೀಗಾಗಿ ನಮ್ಗೆ ಆನ್ಸರ್ ಏನು ಬರಬೇಕು, 1101 ಬರ್ಬೇಕು. 1101 ಎಲ್ಲೈತಿ, ಆಪ್ಷನ್ಸ್ ಪ್ಲೀದಾಗೈತಿ. ಸರ್ ಇದು ನಾವು ಮಾಡಿದ್ದು ಕರೆಕ್ಟ್ ಅದನ್ರಿ. ಕರೆಕ್ಟ್ ಅದಂತ ಅಂತಂದಾಗ ನೀವು ತಾಳೆ ಮಾಡೋದು ಗೊತ್ತೈತಲ್ಲ, ಆನ್ಸರ್ ಬಂದಿದ್ದೆಷ್ಟು 1101. ಆ 1101ಕ್ಕೆ ಇಂಟು ಏನು ಮಾಡ್ಬೇಕು, ಈಗ ಭಾಜ್ಯಕಲಿಂದ ಗುಣಿಸ್ಬೇಕು. ಒಳ್ಳೆ ಆನ್ಸರ್ ನನಗೆ ಇಷ್ಟು ಬರ್ಬೇಕು, 5 1 5, 5 0 0, 5 1 5 ಮತ್ತು 5 1 5 ಬಂತಲ್ಲ, ಇಷ್ಟೇ ಆನ್ಸರ್. ಹಾಗಾದರೆ ಭಾಗಲಬ್ಧ ಇಷ್ಟು ಸರಿ ಆಗಿರ್ತದೆ. ಕ್ಲಿಯರ್? ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ನೋಡಿದಾಗ, ಕೆಳಗಿನವುಗಳಿಗೆ ಬಿಟ್ಟ ಸಂಖ್ಯೆಗಳನ್ನು ತುಂಬಿರಿ ಅಂತ ಕ್ವಶನ್ಸ್ನ ಕೊಟ್ಟಾರ. ಬಿಟ್ಟ ಸಂಖ್ಯೆಗಳನ್ನು ತುಂಬಬೇಕು. ಏನಿದೆ ಇಲ್ಲಿ ನೋಡಿದ್ರೆ ಆನ್ಸರ್ನ ಹೇಳ್ಬೋದು. 25.017 ಅಂತಿದೆ, 35.017 ಅದ. ನೆಕ್ಸ್ಟ್ 25 35 ಆದಮೇಲೆ ನೆಕ್ಸ್ಟ್ ಏನು ಬರ್ಬೇಕು, ಈಗ 45 ಬರ್ಬೇಕು. 45.017 ಬರ್ಬೇಕು. ನೆಕ್ಸ್ಟ್ 55 ಬಿಂದು ಇಲ್ಲಿ 9 ಬಂದದ, 017 ಇರಬೇಕು. ಹೀಗಾಗಿ ಸರಿಯಾದ ಉತ್ತರ ಏನಾಗಿರ್ತದಪ್ಪ ಅಂತ ನೋಡಿದಾಗ ಆಪ್ಷನ್ಸ್ ಸಿ ಇದಕ್ಕೆ ಸರಿ ಉತ್ತರ ಆಗಿರ್ತದೆ. ಕ್ಲಿಯರ್? ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಯಪ್ಪ ಅಂತಂದಾಗ, ಆಯತದ ಸುತ್ತಳತೆ ಸೂತ್ರ ಇದಾಗಿದೆ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಆಯತದ ಒಂದು ಸುತ್ತಳತೆ ಸೂತ್ರ ಏನಾಗಿರ್ತದಪ್ಪ ಅಂತ, ಆಯತಕ್ಕೆ 2 ಉದ್ದ ಇರ್ತವೆ, 2 ಅಗಲ ಇರ್ತವೆ. ಹಾಗಾದ್ರೆ ಅದ್ರ ಸುತ್ತಳತೆ ಅಂತ ಕೊಟ್ಟಿದ್ದಾನೆ, 2 ಉದ್ದ ಪ್ಲಸ್ 2 ಅಗಲ. ಇವಕ್ಕನ್ನು ಕೂಡಿಸಿದ್ರೆ ನಮ್ಗೆ ಆಯ್ತದೆ L ಇಂಟು ಬಿ ಅಂದಾಗ ಆಯತದ ಉದ್ದ ಇಂಟು ಅಗಲ ಅದರದ ವಿಸ್ತೀರ್ಣ ಆಗಿರ್ತದೆ. ಓಕೆ, ಇನ್ನು ನೆಕ್ಸ್ಟ್ ಏನು ಕೊಟ್ಟಿದ್ದಾರಪ್ಪ, 121 ಡ್ಯಾಶ್ ಮತ್ತೇನು ಕೊಟ್ಟಿದ್ದಾರಪ್ಪ ಅಂತಂದಾಗ ಇಲ್ಲಿ 11 ಕೊಟ್ಟಾರ. ಯಾವುದನ್ನು ಈಸ್ಕೊಲ್ ಟು ಹಾಕಿ 11 ಕೊಟ್ಟಾರ. ಹಾಗಾದ್ರೆ 121ಕ್ಕೆ ನೀನು ಇಲ್ಲಿ ಪ್ಲಸ್ 11 ಮಾಡಿದಾಗ ಇಲ್ಲಿ ಆನ್ಸರ್ 11 ಬರೋಂಗಿಲ್ಲ. ಇಂಟು ಮಾಡಿದ ಅಂದ್ರೆ 121 ಇಂಟು 11 ಮಾಡಿದಾಗ ಸಂಖ್ಯೆ ದೊಡ್ಡ ಬರ್ತದೆ. ಡಿವೈಡೆಡ್ ಬೈ ಮಾಡ್ಬೇಕಾಗಾದ್ರೆ, ಹಾಗಾದ್ರೆ 121ಕ್ಕೆ 11ರಲ್ಲೇ ಭಾಗಿಸಿದಪ್ಪ ಅಂದಾಗ ಆನ್ಸರ್ ಎಷ್ಟು ಬರ್ತದೆ, 11 ಬರ್ತದೆ. ಹಾಗಾದರೆ 11ರ ವರ್ಗನೇ 121 ಆದರೆ 121ಕ್ಕೆ 11ರಿಂದ ನೀವು ಭಾಗಿಸ್ಬೇಕು ಅಂದಾಗ ಆನ್ಸರ್ ಎಷ್ಟು ಬರ್ತದಪ್ಪ ಅಂದಾಗ 11 ಬರ್ತದೆ. ಇದೆಲ್ಲ ಕಾಮನ್ ಸೆನ್ಸ್. ನೆಕ್ಸ್ಟ್ ಪ್ರಶ್ನೆ, ಸರ್ 2028ರಲ್ಲಿ 0ಯ ಸ್ಥಾನ ಬೆಲೆ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟಾರ. ಅವರು ಸ್ಥಾನ ಬೆಲೆ ಹಾಕ್ಬಾರ್ದಾಗಿತ್ತದು, ಸ್ಥಾನ ಎಷ್ಟು ಅಂತ ಕ್ವಶನ್ಸ್ನ ಕೊಡ್ಬೇಕು. 0ಕ್ಕೆ ಯಾವುದೇ ಥರದ ಬೆಲೆ ಇರೋಲ್ಲ. ಎಲ್ಲಿ ಇಲ್ಲಿ ನೋಡ್ರಿ, ಇದು 100 ಬಿಡಿ 1000 10 ಅಂತಿದೆ. ಹಾಗಾದ್ರೆ 0 ಯಾವ ಸ್ಥಾನದಲ್ಲಿದೆ, ಬಿಡಿ 10 100 ಸ್ಥಾನದಲ್ಲಿದೆ. ಹೀಗಾಗಿ ಆನ್ಸರ್ ನಾವು ಇದಕ್ಕೆ 100 ಅಂತ ಹಾಕ್ಬೇಕು. ಅದೇ ಇದರ ಬೆಲೆ ಅಂತ ಕೇಳಿದಾಗ 0 ಇಂಟು 100 ಮಾಡಿದಾಗ ಆನ್ಸರ್ 0ನೇ ಬರ್ತದೆ, ಬೆಲೆ ಬರೋಲ್ಲ. ಅದ್ರ ಸ್ಥಾನ ಎಷ್ಟಪ್ಪ ಅಂತಂದಾಗ 100ರ ಸ್ಥಾನದಲ್ಲಿ ಅದು ನಮ್ಗೆ ಕಂಡು ಬರ್ತದೆ. ಅದೇ 2ರ ಸ್ಥಾನ ಬೆಲೆ ಅಂದಾಗ 2000 ಆಗ್ತದೆ, ಸ್ಥಾನ ಅಂದಾಗ 1000 ಅಂತ ಆನ್ಸರ್ ಆಗ್ತದೆ. ಸಾರಿ, ಇಲ್ಲಿ 2 ಅದಾವಲ್ಲ, ಇಲ್ಲಿ ಗರಿಷ್ಠ ಸ್ಥಾನ ಬೆಲೆ 2ರದ್ದು ಯಾವುದಪ್ಪ ಅಂದಾಗ 2000, ಕನಿಷ್ಠ ಸ್ಥಾನದ ಬೆಲೆ ಯಾವುದಪ್ಪ ಅಂದಾಗ ಬಿಡಿ 10 20 ಆಗ್ತದೆ. ನೆಕ್ಸ್ಟ್, ವ್ಯವಕಲನದ ಮೌಲ್ಯ ಎಷ್ಟು ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ವ್ಯವಕಲನದ ಮೌಲ್ಯ ಅಂದರೆ ಕಳೀರಿ ಅನ್ನಂಗ. ಇಲ್ಲಿ ವ್ಯವಕಲನ ಅಂದ್ರೆ ಕಳಿದು 4305 ಒಳಗಡೆ 2136ನ ಕಳಿಬೇಕು. 15ರಾಗ ಸಣ್ಣ ಸಂಖ್ಯೆ ಅಂದ್ರೆ 15 ಅಂದ್ಬಿಡ್ಬೇಕು. 15ರಾಗ 6 ಕಳೆದ್ರೆ ಇಲ್ಲಿ 9 ಉಳಿತು, ಲಾಸ್ಟಿಗೆ 9 ಅಂತೂ ಇರ್ಬೇಕು. ಎಲ್ಲ ಆಪ್ಷನ್ಸ್ ತಗೈತೆ. 3 1 4 ಆಯ್ತು. 10ರಾಗ 4 ಕಳೆದ್ರೆ 6, ಲಾಸ್ಟಿಗೆ 6 9 ಇರಬೇಕು. ಇಲ್ಲಿ 7 9 ಐತಿ, ಇಲ್ಲಿ 7 9 ಐತಿ, 2 ಆಪ್ಷನ್ಸ್. ಹೌದಾ? ಇದನ್ನು 10 ಅಂತೂ ಒಂದದ್ದು ಕೈಲ 1 1 2 ಆಯಿತು. 3ರಾಗ 2 ಕಳೆದ್ರೆ 1 169 ಇರಬೇಕು. ಇಲ್ಲಿ 269 ಐತಿ, ಇಲ್ಲಿ 169 ಐತಿ. ಈ ಥರ ರೈಟ್ ಆನ್ಸರ್ ಆಗ್ತದೆ. 4ರಾಗ 2 ಕಳೆದ್ರೆ 2 2169. ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ಇನ್ನು ನೆಕ್ಸ್ಟ್, ಇದು ವಿಶಾಲ ಕೋನಕ್ಕೆ ಉದಾಹರಣೆ ಅಂತ ಕ್ವಶನ್ಸ್ನ ಕೊಟ್ಟಾರೆ. ಇದರಲ್ಲಿ ಕೊಟ್ಟಂಥ ಆಪ್ಷನ್ಸ್ ಒಳಗಡೆ ಯಾವುದು ವಿಶಾಲ ಕೋನಕ್ಕೆ? 90 ಡಿಗ್ರಿ ಅಂದಾಗ ಇದು ನಾವು ಲಂಬ ಕೋನ ಅಂತ ಹೇಳ್ತಿರ್ತೇವೆ, ಇದು ಅಂತೂ ಅಲ್ಲ. 180 ಡಿಗ್ರಿ ಅಂದಾಗ ಇದು ಸರಳ ಕೋನ ಅಂತ ಕೇಳ್ತೇವೆ. ಇದು 53 ಡಿಗ್ರಿ, 90 ಡಿಗ್ರಿಗಿಂತ ಏನಾಗಿದೆಪ್ಪ ಅಂದ್ರೆ ಕಡಿಮೆ ಇತ್ತಪ್ಪ ಅಂದ್ರೆ ಇದನ್ನು ಲಘು ಕೋನ ಅಂತೇಳಿ ಕರಿತೇವೆ ನಾವು. ಹಾಗಾದರೆ ಇನ್ನು ಉಳಿದಿದ್ದು ಒಂದೇ ಆಪ್ಷನ್ಸ್ ಯಾವುದಪ್ಪ ಅಂದಾಗ 178 ಡಿಗ್ರಿ.
ವಿಶಾಲ ಕೋನಕ್ಕೆ ಉದಾಹರಣೆ. 90 ಡಿಗ್ರಿಗಿಂತ ಜಾಸ್ತಿ ಐತಿ, 180 ಡಿಗ್ರಿಗಿಂತ ಕಡಿಮೆ ಐತಿ, ಹೀಗಾಗಿ ಇದು ವಿಶಾಲ ಕೋನಕ್ಕೆ ಉದಾಹರಣೆ ಆಗ್ತದೆ. ಇನ್ನು ಕೊನೆಯ ಪ್ರಶ್ನೆ ಏನಾಗಿರ್ತದಪ್ಪ ಅಂತ ನೋಡಿದಾಗ, ಕೆಳಗಿನ ಭಿನ್ನರಾಶಿಯು ದಶಮಾಂಶ ಭಿನ್ನರಾಶಿ ಯಾವುದು ಅಂತ ಕ್ವಶನ್ಸ್ನ ಕೊಟ್ಟಾನ. ಹಾಗಾದರೆ 72 ಡಿವೈಡೆಡ್ ಬೈ ಎಷ್ಟದಪ್ಪ ಅಂದಾಗ 100 ಐತಿ. 72 ಡಿವೈಡೆಡ್ ಬೈ 100 ಇದನ್ನು ಭಿನ್ನರಾಶಿ ಐತಿ, ದಶಮಾಂಶ ಭಿನ್ನರಾಶಿ ಬರೀರಿ ಅಂತ ಕೊಟ್ಟಿದ್ದಾರೆ. ಕೊಟ್ಟಂಥ ಸಂಖ್ಯೆ 72 ಆ್ಯಸ್ ಇಟ್ ಈಸ್ ಬರೀಬೇಕು. ಕೆಳಗಡೆ 100 ಇರೋದ್ರಿಂದ ಬಿಡಿ 10, 100 ಸ್ಥಾನಕ್ಕೆ ಪಾಯಿಂಟ್ ಇಟ್ಟು ಹಿಂದೇನು ಇರ್ಲಿಕ್ಕಂದ್ರೆ 0.072 ಇದಕ್ಕೆ ಸರಿ ಉತ್ತರ ಆಗ್ತದೆ. ಆಪ್ಷನ್ ಸಿ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದೆ. ಈ ಥರ ಪ್ರಶ್ನೆಗಳನ್ನು ನಾವೇನು ಮಾಡೋಕ್ಕಪ್ಪ ಅಂತಂದಾಗ ಸಾಧ್ಯ ಆದಷ್ಟು ಸಿಂಪಲ್ ವೇದಲ್ಲಿನೇ ಏನು ಮಾಡೋಕ್ಕಪ್ಪ ಅಂದಾಗ ಬಿಡಿಸ್ಕೊತಾ ಬರಬೇಕು. ಭಿನ್ನರಾಶಿಗೆ ಸಂಬಂಧಪಟ್ಟಂಥ ಈ ಕೋನಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಚಾಪ್ಟರ್ ರಿಲೇಟೆಡು ನಿಮ್ಗೆ ಕೋಚಿಂಗ್ಸ್ ರಿಲೇಟೆಡ್ ಏನೇನು ಬೇಕು ಮ್ಯಾಥ್ಸ್ ಎಲ್ಲವೂ ಕೂಡ ಲೈವ್ ಕ್ಲಾಸಸ್ ಒಳಗಡೆ ಹೇಳ್ತಿರ್ತೀನಿ. ಆಲ್ರೆಡಿ ಚಾಪ್ಟರ್ಗಳನ್ನ ಹೇಳಿದ್ದೀನಿ. ಎಲ್ಲವೂ ನೇರವಾಗಿ ಸಿಗಬೇಕಪ್ಪ ಅಂದರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ನೋಡ್ಕೊಡ್ರಿ. ಮತ್ತು ಕೀ ಆನ್ಸರ್ಸ್ಗಳು ಕೂಡ ನಿಮ್ಗೆ ಸಿಗ್ತಿರ್ತಾವೆ. ಎಲ್ಲವೂ ಕೂಡ ನೋಡ್ಕೊಡ್ರಿ. ಧನ್ಯವಾದಗಳು.